ಹಲೋ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ಕೊತೀನಿ. ಇವಾಗ ಬಂದು ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದು ಸಂಜೆ ಲಾಗು, ಸೋಮವಾರ ಮತ್ತು ಮಂಗಳವಾರದ ಮಿನಿ ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ವಿಡಿಯೋನ ಸಪೋರ್ಟ್ ಮಾಡಿ ನೋಡಿ. ಹಾಗೆ ಸೋಮವಾರ ಸಂಜೆ ಗೋಧೂಳಿ ಲಗ್ನದಲ್ಲಿ ದೇವ್ರ ಪೂಜೆ ಎಲ್ಲ ಆಯಿತು. 4 ಗಂಟೆಗೇ ಎಲ್ಲ ಫ್ರೆಶಪ್ ಸ್ನಾನ ಎಲ್ಲ ಆಗಿ ದೇವ್ರ ಮನೆ ಸ್ವಲ್ಪ ಡೀಪ್ ಕ್ಲೀನಿಂಗ್ ಇತ್ತು. ಹಾಗಾಗಿ ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಚಿದೆ. ಹೊಸ್ಲಿಗೆಲ್ಲ ರಂಗೋಲಿ, ಹೂವು ಎಲ್ಲ ಮಾಮೂಲಿ ವಾರದ ದಿನ ಇದ್ದೇ ಇರುತ್ತಲ್ವ. ಹಾಗಾಗಿ ಇದೊಂಥರ ದೇವಸ್ಥಾನದಲ್ಲಿ ಯಾವ ರೀತಿ ಫೀಲ್ ಇರುತ್ತೆ ಅದೇ ರೀತಿ ಫೀಲ್ ಆಗ್ತಾಯಿದೆ. ಆ ಗಂಧದ ಕಡ್ಡಿ ಗಮ್ ಅಂತ ಸ್ಮೆಲ್ಲು, ಕರ್ಪೂರ ಸ್ಮೆಲ್ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಸ್ವಲ್ಪ ದಿನಸಿ ತರಿಸಿದೆ ಮನೆಗೆ. ಅದು ಕೊತ್ತಂಬರಿ ಸೊಪ್ಪು ಮತ್ತು ಎಗ್ಸು ಅವೆಲ್ಲ ಮೇನ್ ಮನೆಗೆ ಇಂಪಾರ್ಟೆಂಟ್. ಪಾತ್ರೆ ತೊಳೆಯೋಕ್ಕೆ ಮತ್ತು ಸಾಂಬಾರು ಸ್ವಲ್ಪ ಸೊಪ್ಪಿರಲಿಲ್ಲ, ಚಟ್ನಿ ಪಲಾವ್ ಏನಾದರೂ ಮಾಡಿದ್ರೆ. ಮತ್ತು ಸಾಂಬಾರು ಸ್ವಲ್ಪ ನೈಟು ಆಲೂಗಡ್ಡೆ, ಬಿಳಿ ಇದು ಗ್ರೀನ್ ಬಟಾಣಿ ಮತ್ತು ಕಡಲೆಕಾಳು ಹಾಕಿ ಗ್ರೇವಿ ಮಾಡಿದ್ದೀನಿ. ಮತ್ತು ರೈಸು. ಮಕ್ಕಳು ಕಾಲೇಜಿಂದ ಬಂದ ತಕ್ಷಣ ಊಟ ಕೇಳ್ತಾರೆ. ಹಾಗಾಗಿ ಅವ್ರಿಗೆ ಬೇಗ ಬೇಗ ಅಡುಗೆ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಮನೆಯೆಲ್ಲ ಇವತ್ತು ಪೂರ್ತಿ ಕ್ಲೀನಿಂಗ್ ಇತ್ತು. ಮನೆಯೆಲ್ಲ ಪೂರ್ತಿ ಕ್ಲೀನಿಂಗ್ ಆದಮೇಲೆ ದೇವ್ರ ಮನೆಯೂ ಕೂಡ ಪೂರ್ತಿ ಕ್ಲೀನಿಂಗ್ ಎಲ್ಲ ಮಾಡಿ ಸ್ನಾನ ಆಯಿತು, ಪೂಜೆ ಆಯಿತು ಎಲ್ಲ ಆದಮೇಲೆ ಬೇಗ ಬೇಗ ಅನ್ನ ಸಾಂಬಾರು ಮಾಡಿದೆ. ಮತ್ತು ದೋಸೆಗೆ ಅಂದ್ಬಿಟ್ಟು ಅಕ್ಕಿನೂ ಕೂಡ ನೆನೆಸಿದೆ, ಅದನ್ನು ಕೂಡ ರುಬ್ಬಿಟ್ಟಿದ್ದಾಯಿತು. ಮತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟು ಏನು ನಾನು ವಿಡಿಯೋ ತಗೊಳಕ್ಕೆ ಹೋಗಲಿಲ್ಲ, ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು. ಇವಾಗ ಇದು ಮಂಗಳವಾರದ ಸಂಜೆ ಲಾಗು. ಮಕ್ಕಳು ಕಾಲೇಜಿಂದ ಬೇಗ ಬರ್ತಾರೆ ಅಂದ್ಬಿಟ್ಟು ಬೇಗ ಬೇಗ ಮೊಟ್ಟೆ ಸಾಂಬಾರು ಮಾಡಿ ಅನ್ನ ಮಾಡಿದೆ. ಮೊಟ್ಟೆ ನೋಡಿ ಒಂದು ಕೂಡ ಕಲಸೋಗಿಲ್ಲ, ಅಷ್ಟು ಚೆನ್ನಾಗಿ ನೀಟಾಗಿ ಉಂಡುಂಡೆ ಚೆನ್ನಾಗಿ ಬಂದಿದೆ. ಮೊಟ್ಟೆ ಸಾಂಬಾರು ನೋಡಿ ಬಿಸಿ ಬಿಸಿ ಅನ್ನನೂ ಕೂಡ ಮಾಡಿಟ್ಟಿದ್ದೀನಿ. ನನ್ನ ಮಗನೂ ಕೂಡ ಕಾಲೇಜಿಂದ ಬಂದ, ಅವನಿಗೂ ಕೂಡ ಊಟ ಹಾಕ್ಕೊಟ್ಬಿಟ್ಟು ಒಂದು ಪರಂಗಿ ಹಣ್ಣಿತ್ತು ಹಾಕೋದಾಗ ತಂದಿದೆ ಅಂತ ಹೇಳಿದ್ನಲ್ಲ, ಅದು ಹಣ್ಣಾಗಿತ್ತು. ಹಣ್ಣು ಕಟ್ ಮಾಡಿಬಿಟ್ಟು ಇವಾಗ ತಿಂತಾ ಕೂತಿದ್ದೀನಿ. ಇವತ್ತಿನ ಈ ಮಿನಿ ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಮಿನಿ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೊಂದು ಹೊಸ ಲಾಗ್ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಪರಂಗಿ ಹಣ್ಣು ಎಲ್ತ್ಗೆ ಮತ್ತು ಕಣ್ಣಿಗೆ, ಸ್ಕಿನ್ನಿಗೆಲ್ಲ ತುಂಬಾ ಒಳ್ಳೆಯದು. ಪರಂಗಿ ಹಣ್ಣು ಅವಾಯ್ಡ್ ಮಾಡಬೇಡಿ, ಆದಷ್ಟು ಸ್ವಲ್ಪ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಬಾಡಿ ಹೀಟ್ ಇರುತ್ತೆ, ಆದರೂ ಅತಿ ಹೆವಿಯಾಗಿ ತಿನ್ನೋಕೆ ಹೋಗಬಾರ್ದು. ಸ್ವಲ್ಪ ಲಿಮಿಟಾಗಿ ಪರಂಗಿ ಹಣ್ಣು ತಿಂದರೆ ತುಂಬಾ ಒಳ್ಳೆಯದು ಹೆಲ್ತಿಗೆ. ಅದು ನಾನು ಫಸ್ಟು ಪರಂಗಿ ಹಣ್ಣು ತಿಂತಾನೆ ಇರಲಿಲ್ಲ, ಬಾಡಿ ಹೀಟ್ ಅಂದ್ಬಿಟ್ಟು. ಇವಾಗ ಸ್ವಲ್ಪ ಇಲ್ಲ ತಿನ್ನೋಣ, ಕಂಪ್ಲೀಟಾಗಿ ಬಿಡೋಕ್ಕೆ ಹೋಗಬಾರ್ದು, ಸ್ವಲ್ಪ ಹೆಲ್ತು ಸ್ಕಿನ್ಗೆ ಮತ್ತು ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದಂತ ಇವಾಗ ಮತ್ತೆ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ಲಾಗ ಸಿಗೋಣ.